ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಶತೇಷು ಜಯತೆ ಶೂರಃ. ಯಾರಿಗೆ ಆಶ್ರಯ ಇರೋದಿಲ್ಲ ಅಂಥ ಹೆಣ್ಣು ಮಕ್ಕಳಿಗೆ, ಅಂತಹ ಸಹೋದರಿಯರಿಗೆ ಇದೊಂದು ಆಶಾಕಿರಣವಾಗಿ ಹೊರಹೊಮ್ಮಿದೆ. 125 ವರ್ಷದಿಂದ ಯಾವುದೇ ರೀತಿಯ ಆರೋಪಗಳೂ ಇರಲಾರ್ದಂತೆ, ಭಿನ್ನಾಭಿಪ್ರಾಯಗಳೂ ಇರಲಾರ್ದಂತೆ ಕೆಲಸ ಭಾಳ ಚೆನ್ನಾಗಿ ನಡೀತಾ ಇದೆ. ವಿವಿಧ ರೀತಿಯ ಆಯಾಮಗಳನ್ನು ಈ ಒಂದು ಆಶ್ರಮದಲ್ಲಿ ಕೇವಲ ಒಂದು ಆಶ್ರಯ ಇಲ್ಲದಂಥವ್ರನ್ನ ಸಾಕುವುದಷ್ಟೇ ಅಲ್ಲದೆ ಬೇರೆ ಬೇರೆ ಆಯಾಮದಲ್ಲಿಯೂ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. 20 ವರ್ಷ ಸೆಲೆಬ್ರೇಟ್ ಆಯಿತು ಇಲ್ಲಿ ಅಬಲಾಶ್ರಮದಲ್ಲಿ. ಇದು ಒಂದು ತುಂಬ ಸಕ್ಸಸ್ಫುಲ್ ಪ್ರೋಗ್ರಾಮ್. ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು, ಮತ್ತು ಬೇರೆ ಗಣ್ಯರು ಬಂದಿದ್ದರು, ಮತ್ತು ದಾನಿಗಳಿಗೆ ನಾವು ಸನ್ಮಾನ ಮಾಡಿದ್ದು. ಇದು ಅಬಲಾಶ್ರಮದ ಎಲ್ಲ ಆ್ಯಕ್ಟಿವಿಟೀಸು ನಡೆಯೋದು ದಾನಿಗಳಿಂದ. ಇದು ಫಸ್ಟ್ ಟೈಮ್ ದಾನಿಗಳಿಗೆ ನಾವು ಸನ್ಮಾನ ಮಾಡಿರೋದು. ಒಂದು ಸಿನಿಮಾ ಮಾಡೋಂಥ ಸೌಭಾಗ್ಯ ನನಗೆ ಬಂತು. ಆ ಮನೆತನದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಬಡತನದಲ್ಲಿ ಬಂದಿದ್ದರೂ ಸಹ ಶಿಕ್ಷಣದಿಂದ ಹೇಗೆ ತಮ್ಮ ಜೀವನವನ್ನು ನಿರೂಪಿಸ್ಕೊಂಡ್ರು ಅಂಥದ್ದು ಎಲ್ರಿಗೂ ಮಾದರಿಯಾಗಂತಹ ಸಿನಿಮಾ ಅದು. ಹಾಗಾಗಿ ನನಗಿವತ್ತು ಬಹಳ ಹೆಮ್ಮೆ ಆಗ್ತಿದೆ. ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿರೋದು ತುಂಬಾ ಹೆಮ್ಮೆ ಪಡೋಂಥ ವಿಷಯ. ಸುಮಾರು ಮೇಡಮ್ ಜೊತೆ ಸೇರಿ ಒಂದು ಹೆಲ್ತ್ ಕ್ಯಾಂಪ್ಸ್ಗಳಿಗೆಲ್ಲ ಸುಮಾರಾಗಿ ಹೋಗಿದ್ದೇನೆ ಅವರೊಟ್ಟಿಗೆ. ಹಾಗೆ ಅವ್ರ ಜೊತೆ ಅಷ್ಟು ವರ್ಷಗಳ ಒಡನಾಟ ಇಲ್ಲ ಅಂದ್ರೂ ಒಂದು ಆಗಿದೆ, ಒಂದು 13 ವರ್ಷ ಮೇಡಮ್ನ ಮೀಟಾಗಿ. ಅದನ್ನು ವ್ಯಾಪಾರ ಮಾಡಿ ಬಂದಿರತಕ್ಕಂಥ ಲಾಭವನ್ನು ಹೆಣ್ಮಕ್ಳಿಗೆ ಕೊಡೋಂಥ ಕೆಲಸ. ಈಗಾಗಲೇ ಭಾಳಷ್ಟು ಜನ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಅವ್ರನ್ನೆಲ್ಲನೂ ನಾವು ಅವ್ರನ್ನ ಸ್ಪಂದಿಸಿ ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ಮುಂತರುವಂಥ ಕೆಲಸವನ್ನು ಅಬಲಾಶ್ರಮ ಮಾಡ್ತಾಯಿದೆ. ಈಗ ಇವತ್ತಿನ ದಿನ ಕಂಪ್ಯೂಟರ್ ಟ್ರೈನಿಂಗ್ ಜೊತೆಗೆ ನಮ್ಮ ಈ ಮೊಬೈಲ್ ರಿಪೇರಿ ಕೆಲಸದ ತರಬೇತಿಯನ್ನು ಶುರು ಮಾಡಿದ್ದೀವಿ. ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ. ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ. ಆದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ. ಹೇಳಿ, ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಸೋಮೋಟೋ ನಡೀತಾ ಇದೆ, ನೀವು ಹೇಳಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಆಗ್ತೀವಿ. ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಲಿ ಅನ್ನುವಂಥದ್ದನ್ನು ಸರ್ಕಾರ ಬರ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ ಭಯನ ನಿಮ್ಗೆ? ನಿಮ್ದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದ ಪಾರ್ಟಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸರ್ಕಾರದ ಪಾರ್ಟಿ ತಾನೆ ಅವರು. ನಿಮ್ಗೆ ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನು ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು. ನೀವು ಅಧಿಕಾರಿಗಳ ಮುತ್ತಿಗೆ ಹೊರಸುವುದಲ್ಲ. ಎನ್ಕ್ವೈರಿ ಆಗಲಿ, ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಲಿ, ಯಾರ್ದು ತಪ್ಪು ಅಂತ ಆಚೆ ಬರಲಿ. ಇವತ್ತು RCB ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರೋ ಮ್ಯಾನೇಜ್ಮೆಂಟ್ ಟೀಮ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಬಾರ್ದು? ಸುರೇಶ್ ಸರ್ ಈಗಾಗಲೇ ಈ ವಾರ
ಬ್ಯಾಗಿಗೆ 1 ಪಟ್ಟು ಯಾವುದೇ ಬೆಳೆ ಆಗಲಿ, ಭತ್ತ ಆಗಲಿ, ರಾಗಿಗೆ ನಾವು ಬಂದಿದ್ದೀವಿ. ಸೊ ಈ ಒಂದು ಯೋಜನೆ ಅಡಿ ಕಾರ್ಯಕ್ರಮದ ಹೆಚ್ಚಿನ ಜನರಿಗೆ ಬೆಳಿತೀವಿ, ಕಬ್ಬು ಬೆಳಿತೀವಿ, ರಾಗಿ ಮತ್ತು ತರಕಾರಿ ಬೆಳೆಗಳಿವೆ. ಯಾವುದೇ ಥರದ ಬೆಳೆ ಆಗಲಿ ಅದಕ್ಕೆ ಬೀಜೋಪಚಾರವನ್ನು ಮಾಡದೆ ಬಳಕೆ ಮಾಡೋಕ್ಕೆ ಹೋಗಬೇಡಿ. ಸೊ ಕಡಿಮೆ ಖರ್ಚಿನಲ್ಲಿ ಒಂದು ಸಣ್ಣ ತಾಂತ್ರಿಕತೆ, ಅದು ಹೆಚ್ಚು ಅಂತ ಹೇಳಿದ್ರೆ ಒಂದು 100 ರೂಪಾಯಿ ಖರ್ಚಾಗುತ್ತೆ ನಿಮಗೆ ಅಷ್ಟೇ. ಸೊ ಆ ಕಡಿಮೆ ಖರ್ಚಿನಲ್ಲಿ ನಾವು ರೋಗ ಬಾಧೆಯನ್ನು ಸಾಕಷ್ಟು ಮಟ್ಟಿಗೆ ನಾಟಿಯಾದ ಅಥವಾ ಬಿತ್ತನೆಯಾದ ಕನಿಷ್ಠ ಪಕ್ಷ 30ರಿಂದ 35 ದಿನದವರೆಗೂ ರೋಗ ಬಾಧೆಯಿಂದ ನಮ್ಮ ಒಂದು ಬೆಳೆಗಳಿಗೆ ಉತ್ತಮವಾದಂಥ ಒಂದು ರಕ್ಷಣೆ ಎಲ್ಲ ಕೊಡಬಹುದು. ನಾವು ಯಾವುದಾದ್ರೂ ಒಂದು ವೆರೈಟಿ ಅಥವಾ ಒಂದು ಹೈಬ್ರಿಡ್ಸ್ನ ತಗೊಂಡಾಗ ಅದು ನಮ್ಮ ರಾಜ್ಯಕ್ಕೆ ಅಥವಾ ನಾವು ಏನು ಬೆಳೀತಿದ್ದೀವಲ್ಲ ಅದಕ್ಕೆ ಸೂಕ್ತವಾಗಿದೆಯಾ ಅಂತ ನಾವು ಫಸ್ಟು ನೋಡ್ಕೊಳ್ಬೇಕು. ಅದಾದಮೇಲೆ ಈ ಕಾಲಕ್ಕೆ ಅಂದರೆ ಮುಂಗಾರಿಗೆ ಸೂಕ್ತನಾ ಅಥವಾ ಬೇಸಿಗೆನಲ್ಲಿ ಬೆಳೆಯೋಕ್ಕೆ ಸೂಕ್ತನಾ ಅಂತ ತಗೊಂಡು ನಾವು ಅದನ್ನು ಬಳಸುವಂಥದ್ದು ಮುಖ್ಯವಾಗಿರುತ್ತೆ. ಚೀಟಿಲಿ ಬರೀ ಇಂಡೆಂಟ್ ಹಾಕ್ತಾರೆ, ಆಮೇಲೆ ನಾವು ಅಲ್ಲಿಂದ ನಿಮಗೆ ತರಿಸ್ಕೊಡ್ಬೋದು. ಆಗಿತ್ತಾ? ಇದು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟು ಪೂರ ಭಾರತಕ್ಕೋಸ್ಕರ ಇದು ಇದೆ, ಮತ್ತು ಇದು ಬೆಂಗಳೂರಿನಲ್ಲಿನೇ ಇದೆ. ಒಂದೇ ತೋಟಗಾರಿಕೆ ಪೂರ ಭಾರತೀಯಕ್ಕೆ ಅದು ಒಂದು ಬೆಂಗಳೂರಿನಲ್ಲಿದೆ. ನೀವು ಇಲ್ಲಿ ಇದ್ದೀರಾ, ನಿಮಗೂ ಗೊತ್ತಾಗಿರಬೇಕು, ಅದಕ್ಕೋಸ್ಕರ ನಾನು ಹೇಳ್ಕೊಂಡಿದ್ದೀನಿ. ಮೊಡಚಾಕ್ನಹಳ್ಳಿ ಗ್ರಾಮ. ನಮ್ಮ ಗ್ರಾಮಕ್ಕೆ ಪಕ್ಕದ ನಮ್ಮ ರೈತ ಕೇಂದ್ರದಿಂದ, ವಿಜ್ಞಾನ ಕೇಂದ್ರದಿಂದ ಎಲ್ಲ ವಿಜ್ಞಾನಿಗಳು ಬಂದು ಈ ಮಣ್ಣಿನ ಪರೀಕ್ಷೆ ಮತ್ತು ರೈತ ಯಾವ ರೀತಿ ನಾವು ಬೀಜೋಪಚಾರ ಮಾಡಬೇಕು ಮತ್ತು ಇದು ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಸಮರ್ಪಕವಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಅವನು ನಮಗೆ ಎಲ್ಲ ಸಲಹೆಗಳನ್ನು ನೈಸರ್ಗಿಕ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ರೈತರಿಗೆ ಲಾಭ ಆಗುವ ದೃಷ್ಟಿಯಿಂದ ವಿಸಿ ಫಾರಂ ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಮಾಹಿತಿಯನ್ನು ನಮ್ಮ ಮನೆ ಬಾಗಿಲಿಗೆ ಕೊಡೋದ್ರಿಂದ ನಮಗೆ ಭಾರಿ ನಾವೇ ಹೋಗಬೇಕಾಗಿತ್ತು ವಿಜ್ಞಾನಿಗಳನ್ನು ತಡೆಕೊಂಡು. ಅವರೇ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದಿರುವಾಗ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗಿದೆ. ಭೂಮಿಯ ಸಿದ್ಧತೆ ಯಾವ ರೀತಿ ಇರಬೇಕು ಮತ್ತು ಬೀಜೋಪಚಾರ ಯಾವ ರೀತಿ ಮಾಡಬೇಕು, ನಂತರ ಬೇಸಾಯ ಕ್ರಮಗಳನ್ನು ಯಾವ ಹಂತದಲ್ಲಿ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ತಗೋಬೇಕು, ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ವ್ಯವಸಾಯ ಮಾಡಿ ಹೆಚ್ಚಿನ ಆದಾಯ ಗಳಿಸ್ಕೋಬೇಕು, ಆ ವ್ಯವಸಾಯದಲ್ಲಿ ನಾವು ಕೊಯ್ಲಿನೋತ್ತರ ದ್ವಿತೀಯ ಕೃಷಿ ಏನಂತೀವಿ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿ ಅಧಿಕ ಲಾಭವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಹಿತಿ ನೀಡ್ತೀವಿ. ಚಲೋ ಬರ್ತಿದೆ, ಗ್ಯಾಸ್ ಎಲ್ಲ ಸಬ್ಸಿಡಿ ಎಲ್ಲ ಬರ್ತಿದೆ. ಗ್ಯಾಸು, ಸಿಲಿಂಡ್ರು, ರೆಗ್ಯುಲೇಟರ್ ಎಲ್ಲ ಕೊಟ್ಟಿದ್ದಾರೆ. ಉಜ್ವಲ ಗ್ಯಾಸ್ ನಮಗೆಲ್ಲ ಭಾಳ ಉಪಯೋಗ ಆಗಿದೆ, ಚೆನ್ನಾಗಿ ಬರ್ತಿದೆ. 300 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಆಮ್ಯಾಗ ಮ್ಯಾಗ್ರಿ ಮಂದಿ ತಗೊಂಡು ಗ್ಯಾಸ್ ಮಾಡಿರ್ತೀವಿ. ಮತ್ತು ಆಮ್ಯಾಗ ಅವ್ರು ಹೊಳೆ ಕೊಡ್ತೀವಿ, ಮತ್ತು ಅದು ಬಂದ ಕಡೆ ಹೊಳೆ ಕೊಡ್ತೀವಿ. 300 ರೂಪಾಯಿ ಕೊಡ್ತಾರಲ್ರಿ ಅವರು, 830 ಬರ್ತಾರೆ. 300 ರೂಪಾಯಿ ಮತ್ತು ಸಬ್ಸಿಡಿ ಕೊಡ್ತಾರೆ ಅವರು. ವರ್ಷ ಹಾಕುವಂತಿರ್ಲ ಒಲಿ ಮೇಲೆ ಮಾಡ್ಯಾರ. ಚಲೋ ಆಗೈತಿ. 820 ರೂಪಾಯಿ ಕಡಿಮೆ. 800 ಅಮ್ಮ ಏನ್ ಹೆಸರು? ಒಂದು ವರ್ಷ ಆಗಿರ್ಬೇಕ್ರಿ, ಈಗ ಹಚ್ಚಿದೇವನು ಆರ್ಕೊಂಡು. ಸಿಗುತ್ತೈತಿ. ಈ ವರ್ಷ ಆತ್ರಿ. ಎಲ್ಲ ಸಿಗುತ್ತೆ. 300 ರೂಪಾಯಿ ಸಿಗ್ತೈತಿ. ನಮ್ದು ಅಂಬೇಡ್ಕರ್ ಗಲ್ಲಿ ರೀ ಸರ್, ಅಂಬೇಡ್ಕರ್ ಗಲ್ಲಿ ಮಜಗಾವ್ ರೀ. ಇಲ್ಲೊಂದು ಸುಮಾರು 15 ಜನ ಉಜ್ವಲ ಗ್ಯಾಸ್ ತಗೊಂಡಾರಿ. ಮುಂಚೆ ಎಲ್ಲ ಒಲಿ ಮೇಲೆ ಅದು ಎಲ್ಲ ಕೆಲಸ ಮಾಡ್ತೀವಿ. ಈಗ ಉಜ್ವಲ ಗ್ಯಾಸ್ ಬಂದಾಗಿಂದ ಅವ್ರಿಗೆಲ್ಲ ಚಲೋ ಅನುಕೂಲ ಆಗೈತ್ರಿ. ಜಲ್ದಿ ಕೆಲಸನೂ ಮುಗಿಸ್ಕೊಂಡು ಬೇರೆ ಕಡೆ ಕೆಲಸಕ್ಕೂ ಹೊಂಟಾರಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.